ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡೆಲ್ಲಿ ವಿರುದ್ಧ ಗುಜರಾತ್ ಜೈಂಟ್ಸ್ಗೆ ರೋಚಕ ಜಯ. ಬೆಂಗಳೂರಿನಲ್ಲಿ ಆರ್ಸಿಬಿ ಆಡುತ್ತಾ ಇಲ್ವಾ? ನಿವೃತ್ತಿಯ ಸುಳಿವು ಕೊಟ್ಟ ಕೆಎಲ್ ರಾಹುಲ್. ಟಿ20 ವಿಶ್ವಕಪ್ ಗೆಲ್ಲಿದ್ರೆ ಗಂಭೀರ್ನ ವಜಾಗೊಳಿಸಿ ಎಂದಿದ್ಯಾರು? ಈ ಸುದ್ದಿಯನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ನಲ್ಲಿ. WPL ನಿನ್ನೆಯ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗುಜರಾತ್ ಜೈಂಟ್ಸ್ ಮಹಿಳಾ ಪಡೆ ರೋಚಕ ಗೆಲುವು ಸಾಧಿಸಿದೆ. ಗುಜರಾತ್ನ ವಡೋದರಾದಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಜೈಂಟ್ಸ್ ನಾರಿ ಪಡೆ ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ಗಳನ್ನು ಕಳೆದುಕೊಂಡು 174 ರನ್ ಕಲೆ ಹಾಕಿತ್ತು. ಬೃಹತ್ ಗುರಿ ಬೆನ್ನತ್ತಿದ ಡೆಲ್ಲಿ ತಂಡವನ್ನ ಗುಜರಾತ್ ಜೈಂಟ್ಸ್ ಪಡೆ 171 ರನ್ಗೆ ಕಟ್ಟಿ ಹಾಕಿತ್ತು. ಈ ಮೂಲಕ 3 ರನ್ಗಳಿಂದ ರೋಚಕ ಜಯ ಗಳಿಸಿತ್ತು. ಇಂದು ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ 4ನೇ ಟಿ20 ಪಂದ್ಯಕ್ಕೆ ಕ್ಷಣಗಣನೆ ಶುರುವಾಗಿದೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣಂ ಸ್ಟೇಡಿಯಂನಲ್ಲಿ ರಾತ್ರಿ 7 ಗಂಟೆಗೆ ಪಂದ್ಯ ಆರಂಭವಾಗಲಿದೆ. ಈಗಾಗಲೇ ಮೊದಲ 3 ಪಂದ್ಯಗಳನ್ನ ಗೆಲ್ಲುವ ಮೂಲಕ ಟೀಂ ಇಂಡಿಯಾ ಸರಣಿ ಜಯ ಗಳಿಸಿದೆ. ಈಗಾಗಲೇ ಸರಣಿ ಸೋತಿರೋ ನ್ಯೂಜಿಲೆಂಡ್ 4ನೇ ಪಂದ್ಯದಲ್ಲಿ ಗೆಲ್ಲಲೇಬೇಕಾದ ಒತ್ತಡದಲ್ಲಿದೆ. ಇತ್ತ ಟೀಂ ಇಂಡಿಯಾ ಸರಣಿ ಕ್ಲೀನ್ ಸ್ವೀಪ್ ಪ್ಲಾನ್ನಲ್ಲಿದೆ. ಬೆಂಗಳೂರಲ್ಲಿ IPL ಪಂದ್ಯ ಆಡುತ್ತಾ ಇಲ್ವಾ ಎಂಬ ಗೊಂದಲ ಮುಂದುವರೆದಿದೆ. BCCI RCBಗೆ ಕೊಟ್ಟ ಡೆಡ್ಲೈನ್ ಮುಗಿದಿದೆ. BCCI IPLನ ವೇಳಾಪಟ್ಟಿ ಪ್ರಕಟಿಸಿದ ಬಳಿಕ ಸ್ಪಷ್ಟ ಚಿತ್ರಣ ಸಿಗಲಿದೆ. ಆಸ್ಟ್ರೇಲಿಯಾ ತಂಡದ ವೇಗಿ ಕೇನ್ ರಿಚರ್ಡ್ಸನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ. 2023ರಲ್ಲಿ ಗಾಯದ ಕಾರಣ ಆಸೀಸ್ ತಂಡದಿಂದ ಹೊರಬಿದ್ದಿದ್ರು. ಇದೀಗ 34ನೇ ವಯಸ್ಸಿನಲ್ಲಿ ನಿವೃತ್ತಿಯ ನಿರ್ಧಾರ ತೆಗೆದುಕೊಂಡು ಅಚ್ಚರಿ ಮೂಡಿಸಿದ್ದಾರೆ. ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಹೊಸದಾಗಿ ರೆಸ್ಟೋರೆಂಟ್ ಅಮ್ಮ ಕೈ ಆರಂಭಿಸಿದ್ದಾರೆ. ಮೊನ್ನೆ ಗಣರಾಜ್ಯೋತ್ಸವದಂದು ಉಚಿತ ಉಪಹಾರದ ಕೊಡುಗೆ ಘೋಷಿಸಿ ಸುದ್ದಿಯಾಗಿದ್ರು. ಮೊದಲು ಬಂದವರಿಗೆ ಮೊದಲು ಉಪಹಾರ ಅಂತ ಘೋಷಿಸಿದ್ರು. ಈ ಸುದ್ದಿ ತಿಳಿದ ಜನ ಬೆಳಗ್ಗೆ 7 ಗಂಟೆಯಿಂದಲೇ ಸಾಲುಗಟ್ಟಿ ನಿಂತಿದ್ರು. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿವೆ. ಉಚಿತ ತಿಂಡಿಗಳ ಸಂಸ್ಕೃತಿಯ ಕುರಿತು ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ.